Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಯಾಕೋ ಟೆನ್ಷನಲ್ಲಿದೆಯಾ? ಫ್ಯಾಮಿಲಿ ಟ್ರೀ ವಿಚಾರನಾ? ಮಹೇಶ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಭಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರು ಹೇಳೋದು ಸರಿ ಅನಿಸುತ್ತೆ. ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನು ಹಾಗೆ ಯೋಚಿಸ್ತಾ ಇದ್ನೇನು. ಆದರೆ ತುಳಸಿಯವ್ರ ಬಗ್ಗೆ ಯೋಚಿಸಿದಾಗ ಅವರ ಮಕ್ಕಳು ಸಂಧ್ಯಾ ಸಮರ್ಥ್ ಕೂಡ ನನ್ನ ಮಕ್ಕಳೇ ಅನಿಸುತ್ತೆ. ತುಳಸಿಯವರು ಈ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ. ಹಾಗಿರುವಾಗ ಅವರ ಮಕ್ಕಳನ್ನು ದೂರ ಇಡೋದಂದರೆ ಯಾಕೋ ನನ್ನ ಮನಸ್ಸು ಒಪ್ಪಲ್ಲ ಮಹೇಶ. ನಾನು ಹೀಗೆ ಯೋಚಿಸೇ ಇರಲಿಲ್ವಲ್ಲ ಅಣ್ಣ. ಬರೀ ನಮ್ಮನೆ ಮಕ್ಕಳು ಹೇಳಿದ್ದೊಂದೇ ಯೋಚಿಸ್ಬಿಟ್ಟೆ. ನೀನು ಹೇಳ್ತಾ ಇರೋದು ಸರಿ ಇದೆ, ಆದರೆ ಏನು ಮಾಡೋದು? ಈಗಿನ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗಲ್ಲ. ನಾನು ಏನೇ ಮಾಡೋಕ್ಕೆ ಹೋದರೂ ಅವಿಗೆ ಇಷ್ಟ ಆಗದಿರೋ ಹಾಗೆ ಆಗುತ್ತೆ. ಅದು ಯಾಕಂತಲೇ ಅರ್ಥ ಆಗ್ತಿಲ್ಲ. ನಾನಿದನ್ನು ಒಪ್ಕೊಂಡ್ರೆ ಅವಿಯಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತೀನಿ. ಇದನ್ನು ಒಪ್ಕೊಳ್ಳೋದೇ ಇದ್ದರೆ ತುಳಸಿಯವ್ರಿಗೆ ಮೋಸ ಮಾಡಿದಾಗುತ್ತೆ. ಅಣ್ಣ, ನಂಗೆ ಯಾಕೋ ಅಭಿ ಮನಸ್ಸಿಗೆ ಹರ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅವರ ಆತಂಕನೇ ಬೇರೆ ಇದೆ. ಸಂಧ್ಯಾ ಸಮರ್ಥನ ನಾವು ಫ್ಯಾಮಿಲಿ ಟ್ರೀಲಿ ಸೇರಿಸದೇ ಇದ್ರು ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀವಿ. ಅವ್ರನ್ನ ಹಾಗೆ ಟ್ರೀಟ್ ಮಾಡೋಣ. ಸಂಧ್ಯಾ ಸಮರ್ಥ್ಗೆ ಏನು ಬೇಕೋ ಆ ಸಹಾಯನ ನೀನು ಮಾಡು. ಅಭಿ ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಾನೇ ಅವ್ರನ್ನ ತಡಿತೀನಿ. ಇಲ್ಲ ಮಹೇಶ, ನಂಗೆ ಯಾಕೋ ಇದು ಸಮಾಧಾನ ಇಲ್ಲ. ತುಳಸಿಯವರು ಬಾಯ್ಬಿಟ್ಟು ಹೇಳದೇ ಇದ್ದರೂ ಅವ್ರಿಗಿದ್ರಿಂದ ಖಂಡಿತ ನೋವಾಗುತ್ತೆ. ತುಳಸಿಯವರು ಅವಿನ ತನ್ನ ಸ್ವಂತ ಮಕ್ಕಳು ಅಂತಲೇ ಅಂದ್ಕೊಂಡು ಅವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋವಾಗ ನಾನು ಸಂಧ್ಯಾ ಸಮರ್ಥನ ದೂರ ಇಡೋದು ಸರಿನಾ? ಅವರು ನನಗೆ ಮಕ್ಕಳೇ ಅಲ್ವ. ನಾನು ಅವ್ರಿಗೋಸ್ಕರ ಅಷ್ಟಾದರೂ ಮಾಡದೇ ಇದ್ದರೆ ಸರಿನಾ? ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕನ್ಫ್ಯೂಸ್ ಆಗ್ತಿದೆ ಅಣ್ಣ. ನನಗೆ ಅವ್ರ ಹೆಸರನ್ನ ಸೇರಿಸೋದೇ ಸರಿ ಅನ್ನಿಸ್ತಿದೆ. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಒಪ್ಸು ಪ್ಲೀಸ್. ಸರಿ ಅಣ್ಣ, ಇದೇ ನಿನ್ನ ನಿರ್ಧಾರ ಅಂತಾದರೆ ಯಾವುದೇ ಕಾರಣಕ್ಕೂ ನಾನು ಅದ್ರ ವಿರುದ್ಧ ಹೋಗಲ್ಲ. ನಿನ್ನ ಜೊತೆ ನಾನಿರ್ತೀನಿ. ಮಕ್ಕಳ ಜೊತೆ ಮಾತಾಡಿ ಅವರನ್ನು ಒಪ್ಸೋದಕ್ಕೆ ಟ್ರೈ ಮಾಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.